ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಇವತ್ತು ನಾನು 3050ಯಲ್ಲಿ ನಿರ್ಮಿಸಿರುವ ಚಂದವಾದ ಸುಂದರವಾದ ಸಖತ್ತಾಗಿರುವಂಥ ಹೊಸ ಮನೆ ತೋರಿಸ್ತೀನಿ ಕಣ್ರಿ. ಭಾಳ ಚೆನ್ನಾಗಿದೆ ಕಣ್ರಿ. ನೋಡಿ, ಸ್ಪೇಷಿಯಸ್ ಕಾರ್ ಪಾರ್ಕಿಂಗು, ಬಹು ಸುಂದರವಾದ ಹಾಲು, ವಾವ್, ಝೂಮರು, ಆ POP, ದೊಡ್ಡ ದೊಡ್ಡ ಕಿಟಕಿ, ಇಟಾಲಿಯನ್ ಮಾಡ್ಯುಲರ್ ಕಿಚನ್ನು, ಸ್ಪೇಷಿಯಸ್ ಬೆಡ್ರೂಮ್ಸು, ಬಾಲ್ಕನಿ. ಈ ರೀತಿ ಹೇಳ್ತಾ ಹೋದರೆ ಭಾಳ ಟೈಮ್ ತೊಗೊತದೆ ಕಣ್ರಿ. ನೀವು ಖುದ್ದಾಗಿ ಬನ್ನಿ, ನೋಡಿದ್ರೆ ನೀವೇ ಹೇಳ್ತೀರಾ ಸಖತ್ತಾಗಿದೆ ಅಂತ ಹೇಳಿ. ಈ ಮನೆ ಪ್ರೈಸ್ ಹೇಳಿದ್ರೆ ನಿಜವಾಗ್ಲೂ ನೀವು ನಂಬಲ್ಲ ಕಣ್ರಿ. ಅಷ್ಟು ಕಡಿಮೆಗೆ ಇಷ್ಟು ದೊಡ್ಡ ಮನೆ, ಅಂದರೆ 1500 ಅಡಿಯಲ್ಲಿ ನಿರ್ಮಿಸಿರುವ ಸುಂದರವಾದ ಮನೆನ ಕೊಡ್ತಾರೆ ಅಂದರೆ ನೀವು ನಂಬೋದಿಲ್ಲ. ನೀವೇ ಕ್ವಶನ್ ಮಾಡ್ತೀರಾ, ನಿಜನಾ ಸುಳ್ಳ ಅಂತ ಹೇಳಿ ಗ್ಯಾರಂಟಿ ನಮಗೆ ಫೋನ್ ಮಾಡ್ತೀರಾ. ಇಲ್ಲ ಒಂದು ಸಲ ವಿಸಿಟ್ ಮಾಡೋಣ, ಇವ್ರು ನಿಜ ಹೇಳ್ತಿದ್ದೀರಾ ಇಲ್ವಾ ಅಂತೇಳಿ ಚೆಕ್ಕು ಮಾಡ್ತೀರಾ. ಇದು ನಾನು ಗ್ಯಾರಂಟಿ ಹೇಳಬಲ್ಲೆ. ಓಕೆ, ಡೈಮೆನ್ಷನ್ 30 into 15 square feet, 1500 square feet. Total floors 2.5 floors. Ground first, second. Side facing west, main doors facing north. ಖಾತಾ CMC ಖಾತಾ, ವಾಟರ್ CMC ವಾಟರ್. ನೋಡಿ, ಎಲಿವೇಶನಲ್ಲಿ ಈ ಸ್ಟೈರ್ ಕೇಸ್ ಕೆಳಗಡೆ ಈ ಟೈಲ್ಸಲ್ಲಿ ಬಂದಿರೋಂಥ ಡಿಸೈನು ಸಖತ್ತಾಗಿದೆ, ಅಟ್ರಾಕ್ಟಿವ್ ಆಗಿದೆ. ಲೇಟೆಸ್ಟಾಗಿ ಎಲಿವೇಶನ್ ಹೇಗಿರಬೇಕೋ ಹಾಗಿದೆ ಕಣ್ರಿ. ಇದು ಗೇಟ್ ನೋಡಿ, ಟಿಲ್ ರೂಫ್ವರೆಗೂ ಕವರ್ ಮಾಡಿದ್ದಾರೆ. ಫುಲ್ ಸೇಫ್ಟಿ ಇರುತ್ತೆ. ಈವನ್ ಗೇಜು ಚೆನ್ನಾಗಿದೆ ಕಣ್ರಿ. 14 ಗೇಜ್ ಚೆನ್ನಾಗಿದೆ. ಶೋಯಿಂಗ್ ಯು ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್. ವಿಶಾಲವಾದ ಕಾರ್ ಪಾರ್ಕಿಂಗ್ನ ತೋರಿಸ್ತೀನಿ. ಇಲ್ಲೂ POP ಮಾಡಿದ್ದಾರೆ ನೋಡಿ. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ 2 ಕಾರನ್ನು ಪಾರ್ಕ್ ಮಾಡಿ ಒಂದು 4-5 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ ಕಣ್ರಿ. 30-50 ಜಾಗ ಮತ್ತು ದೊಡ್ಡ ಕಾರ್ ಪಾರ್ಕಿಂಗ್ ಇರೋದು ನೋಡಿ. ವಾಲ್ಗೆಲ್ಲ ಗ್ರನೇಟ್ಸ್ ಹಾಕಿದ್ದಾರೆ. ಆ ಗ್ರನೇಟ್ ಕ್ವಾಲಿಟಿನೂ ಭಾಳ ಚೆನ್ನಾಗಿದೆ. ಅಲ್ಲೊಂದು ಟ್ಯಾಪ್ ಕೊಟ್ಟಿದ್ದಾರೆ ನೋಡಿ ಕ್ಲೀನ್ ಮಾಡಲಿಕ್ಕೆ. ಸೆಟ್ ಬ್ಯಾಕ್, ಸುತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಸೊ ಗಾಳಿ ಬೆಳಕಿಗೆ ತೊಂದರೆ ಇಲ್ಲ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ. ದೊಡ್ಡ ಕಾರನ್ನೇ ಪಾರ್ಕ್ ಮಾಡ್ಬೋದು ಕಣ್ರಿ. ನಿಮ್ಮ ಹತ್ರ ಇನೋವಾ ಇದೆಯಾ? ಎಸ್, ಪಾರ್ಕ್ ಮಾಡ್ಬೋದು. ಫಾರ್ಚುನರ್ ಇದೆಯಾ? ಪಾರ್ಕ್ ಮಾಡ್ಬೋದು. ಇನ್ನು ಅವೇ ಲಾಂಗ್ ಗಾಡಿಗಳು, ಇನ್ನು ಅದಕ್ಕಿನ್ನ ದೊಡ್ಡ ಇದನ್ನು ಪಾರ್ಕ್ ಮಾಡ್ಬೋದು. ಹಿಂಗೆ ಅಡ್ಡಾಡ ಪಾರ್ಕ್ ಮಾಡ್ಬೋದು ನೋಡಿ. ಪಿಲ್ಲರ್ಗೂ ಗ್ರಾನೈಟ್ ಹಾಕಿದ್ದಾರೆ ಕಣ್ರಿ. ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇಷ್ಟು ದೊಡ್ಡ ಮನೆ ಕಟ್ಟಿದಾಗ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿ ಚೀಪ್ ಕ್ವಾಲಿಟಿ ಮೆಟೀರಿಯಲ್ ಹಾಕಿದ್ರೆ ತೊಗೊತಾರೆ ಜನ, ತೊಗೊಳಲ್ಲ. ಇದು ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ನು. ಇದು KEB ಮೀಟ್ರು. ಮತ್ತೊಮ್ಮೆ ಈ ಸೈಡಿಂದ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. ನೋಡಿದ್ರಲ್ಲ, ನಿಮ್ಮ ಹತ್ರ ವೆಹಿಕಲ್ಸ್ ಇದ್ದರೆ ಪಾರ್ಕ್ ಮಾಡ್ಬೋದು ಇಲ್ವೋ ಚೆಕ್ ಮಾಡಿ. ಚೆಕ್ ಮಾಡೋಕ್ಕೆ ಕೆಲಸನೇ ಇಲ್ಲ ಕಣ್ರಿ. ಅನ್ಡೌಟೆಡ್ಲಿ ಯು ಕ್ಯಾನ್ ಪಾರ್ಕ್ ಯುವರ್ 4-wheeler, 2-wheeler ಆಲ್ಸೋ. ಓಕೆ, ಗ್ರೌಂಡ್ ಫ್ಲೋರಲ್ಲಿ 2 ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ. ನೋಡೋಣ ಬನ್ನಿ. ನೋಡಿ, 2 ಸಿಂಗಲ್ ಬೆಡ್ರೂಮ್ಗೆ ಫುಲ್ ಸೇಫ್ಟಿ ಗ್ರಿಲ್ ಇದೆ. ಸೇಫ್ಟಿ ಗ್ರಿಲ್ ಗೇಟ್. ಓಕೆ, ಇದು ಪ್ಯಾಸೇಜ್. POP ಮಾಡಿದರೆ ಇಲ್ಲೂ ಯಾರೋ ಟೆನೆಂಟ್ಸ್ ಅದೃಷ್ಟವಂತರು ಕಣ್ರಿ. ಅದರಲ್ಲೂ ನೋಡಿ, ಆ ಪ್ಯಾಸೇಜಲ್ಲಿರುವಂಥ ರೂಫ್ಗೂ POP ಹಾಕಿದ್ದಾರೆ ನೋಡಿ. ಮತ್ತು ಫ್ಲೋರಿಂಗ್ ಟೈಲ್ಸ್, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಟೋಟಲ್ ಎಷ್ಟು ಮನೆ ಇದಾವೆ ಗ್ರೌಂಡ್ ಫ್ಲೋರಲ್ಲಿ? 2 ಸಿಂಗಲ್ ಬೆಡ್ರೂಮ್ ಮನೆಗಳು. ಇದು 1 BHK ಹೌಸ್. 1 ಫ್ರೇಮ್ ಡೋರ್, 2 ಪಿಟ್ಸಾಲ್ ವುಡ್, 1 ಮರ. ಫೇಸಿಂಗ್ ಏದು? ನಾರ್ತ್. ಸೈಟ್ ವೆಸ್ಟ್ ಆದರೆ ಡೋರ್ ನಾರ್ತ್ ಪಕ್ಕ ಇದ್ದೇ ಇರುತ್ತೆ ನೋಡಿ. ಬಾಡಿಗೆ ಮನೆ ಅಂತ ಏನು ಮಾಮೂಲು ನೀಮ್ ಹಾಕಿಲ್ಲ, ಪಿಟ್ಸಾಲೇ ಹಾಕಿದ್ದಾರೆ. ಶೋಯಿಂಗ್ ಯು ಹಾಲ್. ಗ್ರೌಂಡ್ ಫ್ಲೋರಲ್ಲಿರುವಂಥ ಸಿಂಗಲ್ ಬೆಡ್ರೂಮ್ ಮನೆ ಹಾಲನ್ನು ತೋರಿಸ್ತಿದ್ದೀನಿ. ಅವರು ಇದರಲ್ಲೂ POP ಮಾಡಿದ್ದಾರೆ ಕಣ್ರಿ. ಸಿಂಗಲ್ ಬೆಡ್ರೂಮ್ ಬಾಡಿಗೆ ಬರೋರು, ಈ ಮನೆಗೆ ಬರೋರು ಲಕ್ಕಿ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಇದನ್ನು ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ನೋಡಿ. ಆ ವಾಲ್ಗೆ ವಾಲ್ಪೇಪರ್ ಹಾಕಿದ್ದಾರೆ. ಇದು TV ಕ್ಯಾಬಿನೆಟು. ಇದು ಮಾಡ್ಯುಲರ್ ಕಿಚನ್ನು. ಈ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ, ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. ಇದು ಲೆಫ್ಟ್ ಸೈಡ್ ಕಾಣಿಸ್ತದಲ್ಲ ಸ್ಪೇಸ್, ಅದು ರೆಫ್ರಿಜರೇಟರ್ ಪ್ರಾವಿಷನ್ನು.
ಅಥವಾ ಎಲ್ಲ ಮನೆಗೂ ಫ್ರಿಡ್ಜ್ ಇದ್ದೇ ಇರುತ್ತೆ, ಸ್ಪೇಸ್ ಕೊಟ್ಟಿಲ್ಲ ಅಂದರೆ ಬಾಡಿಗೆಗೆ ಬರಲ್ಲ, ಅದು ಇಂಪಾರ್ಟೆಂಟ್, ಕೊಡಲೇಬೇಕು. ಕಿಚನ್ ಸ್ಲ್ಯಾಬ್ಸು, ಸಾರಿ ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡಿದ್ದು, ಗ್ಯಾಸ್ ಪಾಯಿಂಟ್, ಅದು ವಿಂಡೋ ಇದೆ, ಸುತ್ತು ಎಲ್ ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಓಕೆ, ಕಿಚನ್ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ ಇದೆಯಾ ನೋಡಿ, ಆಪೋಸಿಟ್ ಮೇನ್ ಡೋರ್ ಪಕ್ಕದಲ್ಲೇ ಇದೆ ವಿಂಡೋ, ಗಾಳಿ ಬೆಳಕು ಚೆನ್ನಾಗೇ ಇರುತ್ತೆ. ಹಾಲ್ ದೊಡ್ಡದಾಗಿದೆ ಕಣ್ರಿ, ನೈಸ್. ಇದು ಬೆಡ್ರೂಮ್ 1, ಡೋರ್ ರೆಡಿಮೇಡ್ ಡೋರ್. ಬೆಡ್ರೂಮ್ 1 ಅಲ್ಲ, ಇರೋದೇ ಒಂದೇ ಬೆಡ್ರೂಮ್. ಸಿಂಗಲ್ 1 BHK ಹೌಸ್ ಅಂದ್ರೆ ಏನರ್ಥ, ಸಿಂಗಲ್ ಬೆಡ್ರೂಮ್ ಇರೋದು. ಈ ಬೆಡ್ರೂಮಲ್ಲಿ POP ಇದೆ, ಆಪೋಸಿಟ್ ವಾಲ್ಗೆ ವಾಲ್ಪೇಪರ್ ಹಾಕಿದ್ದಾರೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಟ್ರಿಪಲ್ ಕಟ್ ಆಗ್ಬೋದಾ? ಎಸ್, ಟ್ರಿಪಲ್ ಕಟ್ ಆಗ್ಬೋದು, ಇನ್ನೂ ಜಾಗ ಉಳಿತದೆ. ವಾರ್ಡ್ರೋಬು ಮಾಡಿದ್ದಾರೆ, ಸ್ಟ್ಯಾಂಡಿಂಗ್ ಮಿರರ್ ಕೊಟ್ಟಿದ್ದಾರೆ ಕಣ್ರಿ. ಈ ರೀತಿ ಕೊಟ್ಟರೆ ಈ ಬಾಡಿಗೆಗೆ ಬರೋರು ನೋಡಿದ ಕೂಡಲೇ ಅಡ್ವಾನ್ಸ್ ಕೊಟ್ಟು ಹೋಗ್ತಾ ಇರ್ತಾರೆ, ಮತ್ತು ನಾವು ಮಿಸ್ ಮಾಡಿದ್ರೆ ಸಿಗಲ್ಲ ಅಂತ. ಲೇಟೆಸ್ಟಾಗಿ ಒಂದು ಬೆಡ್ರೂಮ್ ಹೇಗಿರಬೇಕೋ ಆ ರೀತಿ ಕೊಟ್ಟಿದ್ದಾರೆ ಕಣ್ರಿ. ಒಂದು ಟೆನೆಂಟ್ ಹೌಸ್ ಹೇಗಿರಬೇಕೋ ಆ ರೀತಿ ಮಾಡಿದ್ದಾರೆ. ಪೂಜಾ ರೂಮು ಮಾಡಿದ್ದಾರೆ ರೀ, ಫ್ರೇಮ್ ಡೋರು, ಪಿಟ್ಸಾಲ್ ವುಡ್. ಪೂಜಾ ರೂಮ್ ನೋಡಿ ಎಷ್ಟು ದೊಡ್ಡದಾಗಿದೆ. ಅದರ ಫ್ಯಾನ್ಸಿ ಲೈಟ್ ಕೊಟ್ಟಾರೆ, POP ಮಾಡಿದ್ದಾರೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಈವನ್ ಟೆನೆಂಟು ಇನ್ಸೈಡ್ ಕೂತು ಪೂಜೆ ಮಾಡ್ಬೋದು. ಇದೇನು ಹ್ಯಾಂಡ್ ವಾಶ್ ಬೇಷನ್ನು. ಇದು ಟಾಯ್ಲೆಟ್, ಒಂದೇ ಟಾಯ್ಲೆಟ್, ಡೋರು WPC ಡೋರು, ವಿಂಡೋ ಸೇಮ್. ಒಂದು ಟಾಯ್ಲೆಟಲ್ಲಿ ಏನಿರಬೇಕು ಅದೆಲ್ಲನೂ ಇದೆ, ವೆಸ್ಟರ್ನ್ ಕಮೋಡ್ ಕೊಟ್ಟಿದ್ದಾರೆ, ನೈಸ್. ಇದು ಅಪ್ಗ್ರೇಡೆಡ್. ನೋಡಿದ್ರಲ್ಲ, ಈ ರೀತಿ ಸಿಂಗಲ್ ಬೆಡ್ರೂಮ್ ಮನೆ ಇದ್ದರೆ ಯಾಕೆ ಟೆನೆಂಟ್ ಬರಲ್ಲ? ಬಂದೇ ಬರ್ತಾರೆ. ಇವನ್ ನಾನು ಟೆನೆಂಟ್ ಪ್ಲೇಸಲ್ಲಿ ಇದ್ದು ಯೋಚನೆ ಮಾಡ್ತಿದ್ದೀನಿ, ಅದೇ ರೀತಿ ನಾವು ಸರ್ಚ್ ಮಾಡೋದು. ಡನ್. ಇದೇನು ಸಂಪ್, 15,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಅದು ನೋಡಿ. ಇದು ಲಾಸ್ಟ್ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ ನೋಡಿ, ಸುತ್ತು ಸೆಟ್ ಬ್ಯಾಕ್ ಇದೆ, ಗಾಳಿ ಬೆಳಕು ಮಸ್ತಾಗಿರುತ್ತೆ. ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ 1 BHK ಹೌಸ್ 2, 2ನೇ ಸಿಂಗಲ್ ಬೆಡ್ರೂಮ್ ಮನೆ. ಡೋರು ಸೇಮ್, ಸ್ನಾರ್ತು, ಫ್ರೇಮು ಡೋರ್ 2, ಪಿಟ್ಸಾಲ್. ಇದು ಹಾಲಲ್ಲಿ POP ಮಾಡಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಡಿಟೋ ಕಣ್ರಿ, ಪಕ್ಕದಲ್ಲಿ ನೋಡಿದ್ರೆ ಆ್ಯಸ್ ಇಟ್ ಈಸ್ ಇದೆ, ಏನೇನು ಚೇಂಜ್ ಇಲ್ಲ ನೋಡಿ. ಇದು ಪೂಜಾ ರೂಮು ನೋಡಿ. ಈ ರೀತಿ ಪೂಜಾ ರೂಮ್ ಕೊಟ್ಟರೆ ಫಸ್ಟ್ ಟೈಮ್ ನೋಡ್ತೀನಿ ಅಂದರೆ, ಇಷ್ಟು ಪೂಜಾ ರೂಮ್ ಕೊಡ್ತಾರೆ, ಪುಟಾಣಿ ಪೂಜಾ ರೂಮ್ ಕೊಡ್ತಾರೆ. ಆದರೆ ಇವರು ದೊಡ್ಡ ದೊಡ್ಡ ಪೂಜಾ ರೂಮ್ ಮನೆ ಕೊಟ್ಟಿದ್ದಾರೆ ಕಣ್ರಿ. ಅದು ಸಿಂಗಲ್ ಬೆಡ್ರೂಮ್ ಮನೆಗೆ. ಡಬಲ್ ಬೆಡ್ರೂಮ್ ಮನೆ ಕೊಡ್ತಾರೆ ಅಂದ್ಕೊಳ್ಳಿ, ಆದರೆ ಸಿಂಗಲ್ ಬೆಡ್ರೂಮ್ ಮನೆ ಕೊಟ್ಟು ಇಷ್ಟು ದೊಡ್ಡದಾಗಿ ಕೊಟ್ಟಿದ್ದು ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಬಹುಶಃ 30-50 ಇರೋದು ಕೊಟ್ಟಿದ್ದಾರೆ. ಆದರೆ 2 ಸಿಂಗಲ್ ಬೆಡ್ರೂಮ್ ಮಾಡಿದಾರಲ್ಲ ಅದರಲ್ಲೂ ಕೊಟ್ಟಿದ್ದಾರೆ ಅಂದರೆ ಗ್ರೇಟ್. ಈ ರೀತಿ ಕೊಟ್ಟರೆ ಟೆನೆಂಟ್ಸ್ ಗ್ಯಾರಂಟಿ ಒಂದು ₹200 ಜಾಸ್ತಿ ಆದರೂ ಕೊಡ್ತಾರೆ. ಎಲ್ಲ ಸರಿ ಲಕ್ಷ್ಮೀಪತಿ, ಟೆನೆಂಟ್ ಟು ಟೆನೆಂಟ್ ಅಂತ ಹೇಳ್ತಿದೆಯಲ್ಲ, ಈ ಸಿಂಗಲ್ ಬೆಡ್ರೂಮ್ ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? 6,000 ಕೊಡ್ತಾರಾ ಸರ್? 6,000 ಕೊಡ್ತೀರಂತ ಮತ್ತೆ ಕ್ವಶನ್ ಮಾಡ್ತಿರಲ್ಲ ಸರ್. ಕಣ್ಣು ಮುಚ್ಕೊಂಡು ಕೊಡ್ತಾರೆ. ಇಷ್ಟು ವಿಶಾಲವಾಗಿರೋ ಮನೆ ಕೊಡಲ್ವಾ? 7,000 ಕೊಡ್ತಾರೆ ಸರ್, ಮತ್ತು 6,000 ಅಂತ ಹೇಳ್ತಿದ್ಯಾ ಸರ್? ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನೋಡಿ, 6,000 ಹೇಳಿದ್ರೆ ಆರಾಮಾಗಿ ಕಣ್ಣು ಮುಚ್ಕೊಂಡು ಟೆನೆಂಟ್ ಕೊಡ್ತಾರೆ. ಸೊ ಅವಾಗ ನಾನು ಟೀಕೆ ಮಾಡಲ್ಲ. ನಾನು 7,000 ಅಂತ ಹೇಳೋದು ಅಂದ್ಕೊಳ್ಳಿ, ಅಕಸ್ಮಾತ್ ಯಾರೋ ಒಬ್ಬ ಟೆನೆಂಟ್ ನಿಮ್ಮ ಬಂದು ಒಂದು 6,000 6,500 ಕೊಟ್ಟರೆ ನಾನು ಟೀಕೆ ಮಾಡ್ತೀರ. ನೋಡಿ, ಅವನು ಹೇಳ್ದ ಬಡ್ಡಿ ಮಗ ಯೂಟ್ಯೂಬಲ್ಲಿ 7,000 ಕೊಡ್ತಾರೆ ಅಂತ, ನಾವು ಟೆಂಪ್ಟಾಗಿ ಬಂದು ತೊಗೊಂಡ್ವಿ ಅಂತ. ಅದಕ್ಕೆ ಅದೆಲ್ಲ ಯಾಕೆ ಬೇಕು ನನಗೆ? ಅದಕ್ಕೆ ಒಂದು 6 ಅಂತ ಹೇಳ್ತೀನಿ, 1,000 ಕಡಿಮೆನೇ ಹೇಳ್ತೀನಿ. ಓಕೆ, 6,000 ಗ್ಯಾರಂಟಿನಾ? ಪಕ್ಕಾ ಸರ್. 6,500 ಹೋಗಿ ನಿಮ್ಗೆ ನಂಬಿಕೆ ಇಲ್ವಾ? 5,500 ಎಲ್ಲೂ ಸಿಗಲ್ಲ ಬಿಡಿ. ಮತ್ತು ಅದನ್ನು ಕ್ವಶನ್ನೇ ಬೇಡ, ಡೌಟು ಬೇಡ. 6 ಗ್ಯಾರಂಟಿ, 6 ಮೇಲೇ ಇಂಥ ಬೆಡ್ರೂಮ್ಗೆ, ಇಂಥ ಬೆಡ್ರೂಮ್ ಮನೆಗೆ. ಓಕೆ, 2 ಸಿಂಗಲ್ ಬೆಡ್ರೂಮ್ ಮನೆಗಳಿಂದ ಎಷ್ಟು ಬರ್ತದೆ ಬಾಡಿಗೆ? 6,000 ಅಂದರೆ 12,000. ಗ್ರೌಂಡ್ ಫ್ಲೋರಲ್ಲಿರುವಂಥ 2 ಸಿಂಗಲ್ ಬೆಡ್ರೂಮಿಂದ 12,000 ರೆಂಟ್ ತಗೋಬೋದು, ಗ್ಯಾರಂಟಿ. ನಾನು ಹೇಳಬಲ್ಲೆ. ಬರ್ತಾರಾ ಟೆನೆಂಟ್? ಇಷ್ಟಕ್ಕೂ ಡಿಮ್ಯಾಂಡ್ ಇದೆ ಸರ್. ಒಂದು ಕೆಲಸ ಮಾಡಿ, ಅಷ್ಟು ಡೌಟ್ ಇದೆಯಾ? ಅಕ್ಕಪಕ್ಕ ನೋಡ್ತಿರಲ್ಲ ಮನೆಗಳು, ಈ ಮನೆ ನೋಡೋಕ್ಕೆ ಬಂದಾಗ ಟೂಲೆಟ್ ಜಾಸ್ತಿ ಇದ್ದರೆ ನಮ್ಮನ್ನು ಯಾರನ್ನೂ ಕೇಳಬೇಡಿ, ಸೈಲೆಂಟಾಗಿ ಮನೆಗೆ ಹೊರಟೋಗಿ. ಟೂಲೆಟೇ ಕಾಣಲಿಲ್ವಾ? ಇಮ್ಮಿಡಿಯೇಟ್ಲಿ ಸಿಟ್ಟಿಂಗ್ ತೊಗೊಳ್ಳಿ, ಮಾತುಕತೆ ಮಾಡಿ ಮನೆ ತೊಗೊಳ್ಳಿ, ಗೃಹಪ್ರವೇಶ ಮಾಡ್ಕೊಂಡು ಚೆನ್ನಾಗಿರಿ. ಡನ್. ಓಕೆ, ಈಗ ಫಸ್ಟ್ ಫ್ಲೋರ್ ಹೋಗುವಾಗ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ರೈಲಿಂಗ್ಸು MS ರೈಲಿಂಗ್ಸು. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಏನಿದೆ? ಐಷಾರಾಮಿ 3 BHK ಹೌಸ್ ಇದೆ ಕಣ್ರಿ, ಸಖತ್ತಾಗಿದೆ ನೋಡಿ. ಫಸ್ಟ್ ಫ್ಲೋರಲ್ಲಿ ಇದು ಈಗ ನೋಡಿ, ಐಷಾರಾಮಿ 3 BHK ಹೌಸ್,
ಶೂ ಸ್ಟ್ಯಾಂಡ್, ಅದು ಗ್ರಾನೈಟ್ ಹಾಕಿದ್ದಾರೆ ಎಲಿವೇಶನಲ್ಲಿ. 3 BHK ಹೌಸ್. ಮುಂದೆ ನೋಡಿ ಆ ಪ್ಯಾಸೇಜ್ಗೆಲ್ಲ ಕಂಪ್ಲೀಟ್ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ಸೇಫ್ಟಿ ಗ್ರಿಲ್ ಇದೆ, ಸೇಫ್ಟಿ ಗ್ರಿಲ್ ಗೇಟು ಇದೆ. ಓಪನ್ ಮಾಡಿದೆ ನೋಡಿ. ಆ 3 BHK ಹೌಸ್ ಮುಂದೆ ಪ್ಯಾಸೇಜ್, ಆ ಪ್ಯಾಸೇಜಲ್ಲಿ POP ಮಾಡಿದ್ದಾರೆ. ಆ ಟೆನೆಂಟ್ ಹೌಸ್ ಮುಂದೆ ಮಾಡಿದ್ದಾರೆ, ಮತ್ತೆ ಸ್ವಂತ ಮನೆ ಮುಂದೆ ಮಾಡಲ್ವಾ, ಮಾಡೇ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ವಾಲ್ಗೆಲ್ಲ ಗ್ರನೈಟ್ ಯೂಸ್ ಮಾಡಿರೋದು. ವಾವ್, ವಿಂಡೋ ನೋಡ್ರಿ, ಎಷ್ಟು ದೊಡ್ಡ ವಿಂಡೋ, ಸಖತ್ತಾಗಿದೆ. ಸ್ಪೇಸಿಯಸ್ ಆಗಿ ದೊಡ್ಡ ವಿಂಡೋ. ಈ ರೀತಿ ಇದ್ರೆ ಗಾಳಿ ಬೆಳಕು ಮಸ್ತಾಗಿರುತ್ತೆ ಕಣ್ರಿ. ಇದು 3 BHK ಹೌಸ್ ಮೈನ್ ಡೋರು. ಫ್ರೇಮು ಡೋರ್ 2, ಪಿಟ್ಸಾಲ್ವುಡ್, ಒಂದೇ ಮರನೇ. ಕ್ವಾಲಿಟಿ ಸಖತ್ತಾಗಿದೆ. ಶೋಯಿಂಗ್ ಯು ಸ್ಪೇಷಿಯಸ್ ಆ್ಯಂಡ್ ಬ್ಯೂಟಿಫುಲ್ ಹಾಲ್. POP ಇದೆಯಾ? ಎಸ್, POP ಇದೆ. ಝೂಮರ್ ಇದೆ, TV ಕ್ಯಾಬಿನೆಟ್ ಇದೆ. ಫ್ಲೋರಿಂಗ್ ಗ್ರನೈಟ್ಸ್ ಆರ್ ಯೂಸ್ಡ್. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ, ಸಕ್ಕತ್ತಾಗಿದೆಯಲ್ಲ. ಎಸ್, ಸೂಪರ್ ಆಗಿದೆ ನೋಡಿ. ಆ ವಾಲ್ಗೆಲ್ಲ ವುಡ್ ಪ್ಯಾನಲ್, ಆ ವುಡ್ ಪ್ಯಾನಲ್ ವೆರೈಟಿಯಾಗಿ ಚೆನ್ನಾಗಿದೆ. ಇದು ಇಟಾಲಿಯನ್ ಮಾಡಲ್ ಕಿಚನ್ ಆರ್ಚ್ ಎಂಟ್ರೆನ್ಸ್, ವುಡ್ಡಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಆರ್ಚನ್ನು. ಶೋಯಿಂಗ್ ಯು ಡೈನಿಂಗ್ ಹಾಲ್. ಫಸ್ಟ್ ಮೊದಲು ಡೈನಿಂಗ್ ಹಾಲ್ ತೋರಿಸ್ತೀನಿ. ಡೈನಿಂಗ್ ಹಾಲು ಫಾಲ್ ಸೀಲಿಂಗ್ ಮಾಡಿದ್ದಾರೆ, ವಿಂಡೋ ಇದೆ, ವಾಲ್ಪೇಪರ್ ಹಾಕಿದ್ದಾರೆ, ಫ್ಯಾನ್ಸಿ ಲೈಟ್ಗಳು ಫಿಟ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಈ ಡೈನಿಂಗ್ ಹಾಲಲ್ಲಿ ಅಟ್ ಎ ಟೈಮ್ ಒಂದು 5 ಜನ 6 ಜನ ಕೂತು ಊಟ ಮಾಡ್ಬೋದು ನೋಡಿ. ಹ್ಯಾಂಡ್ ವಾಶ್ ಬೇಷನ್ ಇದೆ. ವಾಲ್ಪೇಪರ್ ಸಖತ್ತಾಗಿದೆ ನೋಡಿ. ಟೈಲ್ಸಲ್ಲಿ ಹಾಕಿರುವಂಥ ವೆರೈಟಿ ಟೈಲ್ಸ್ ಚೆನ್ನಾಗಿದೆ, ಡೆಕೋರೇಟಿವ್ ಆಗಿ. ಓಕೆ, ಈಗ ಪೂಜಾ ರೂಮ್ ನೋಡೋಣ. ಈ ಪೂಜಾ ರೂಮ್ ಎಂಟ್ರೆನ್ಸಲ್ಲಿ ನೋಡಿ, ಫ್ಯಾನ್ಸಿ ಲೈಟು, POP, ಆಪೋಸಿಟ್ ವಾಲ್ಗೆ ವಾಲ್ಪೇಪರು, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಪೂಜಾ ರೂಮು. ಪೂಜಾ ರೂಮ್ ಆರ್ಚು ನೋಡು, ಕೆತ್ತನೆ ಮಾಡಿದ್ದಾರೆ ಕೈಯಲ್ಲಿ. ಫ್ರೇಮ್ ಡೋರ್ 2, ಪಿಟ್ಸಾಲ್ವುಡ್, ಒಂದೇ ಮರ. ಇದರಲ್ಲೂ POP ಇದೆ, ಫ್ಯಾನ್ಸಿ ಲೈಟ್ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಸ್ಟೆಪ್ 2 ಸ್ಟೆಪ್ ಕೊಟ್ಟಿದ್ದಾರೆ. ಆರಾಮಾಗಿ ಒಬ್ಬರು ಕೂತು ಧ್ಯಾನ ಮಾಡ್ಬೋದು. ಇನ್ಸೈಡ್ ನಾವು ಕಾಣೆ ಆಗ್ಬೋದು ಧ್ಯಾನ ಮಾಡ್ತಾ, ಅಷ್ಟು ಚೆನ್ನಾಗಿದೆ ಪೂಜಾ ರೂಮ್. ಓಕೆ, ಡೈನಿಂಗ್ ಹಾಲ್ ಮತ್ತೊಮ್ಮೆ ನೋಡಿ. ಕಾಣೆ ಆಗ್ಬೋದು ಅಂದರೆ ಮತ್ತೆ ನೀವು ಹಂಗೆ ಅಂದ್ಕೊಂಡಿರ ಅಂದರೆ ಧ್ಯಾನದಲ್ಲಿ ನಿಮಗ್ನ ಆಗ್ಬೋದು ಅಂತ ನಾನು ಹೇಳೋದು. ಇದು ಇಟಾಲಿಯನ್ ಮಾಡಲ್ ಕಿಚನ್ನು. ಈ ಇಟಾಲಿಯನ್ ಮಾಡಲ್ ಕಿಚನ್ ಆರ್ಚಲ್ಲೂ ನೋಡಿ ವುಡ್ಡಲ್ಲಿ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಓಹೋ, ಅದು ನೋಡಿ ಗ್ಲಾಸ್, ಎಂಥ ಗ್ಲಾಸ್ ಹಾಕಿದ್ದಾರೆ. ಶೋಯಿಂಗ್ ಯು ಇಟಾಲಿಯನ್ ಮಾಡ್ಯುಲರ್ ಕಿಚನ್. ಈ ಇಟಾಲಿಯನ್ ಮಾಡ್ಯುಲರ್ ಕಿಚನಲ್ಲಿ POP ಇದೆಯಾ? ಎಸ್, POP ಇದೆ, ವಿಂಡೋ ಇದೆ, ಯುಟಿಲಿಟಿ ಇದೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಚನ್ ಸ್ಪೇಷಿಯಸ್ ಆಗಿದೆಯಾ? ಎಸ್, ಸ್ಪೇಷಿಯಸ್ ಆಗಿದೆ. ಇದು ಸಿಂಕ್. ಕಿಚನ್ ಸ್ಲ್ಯಾಬ್ ಭಾಳ ಚೆನ್ನಾಗಿದೆ. ಬ್ಯಾಸ್ಕೆಟ್ಸು ಓಪನ್ ಮಾಡಿ ಎಲ್ಲ ತೋರಿಸ್ತೀನಿ ಕೊಡ್ರಿ. ನೀವೇನೇನು ಬೇಕು ಪ್ರತಿಯೊಂದು ಆಲ್ಮೋಸ್ಟ್ ತೋರಿಸ್ತೀನಿ. ನೀವು ಮನೆ ತೊಗೊಂಬೋಗಿ ಏನೇನು ಚೆಕ್ ಮಾಡ್ತಿರೋ ಅದೆಲ್ಲ ಆಲ್ಮೋಸ್ಟ್ ಚೆಕ್ ಮಾಡ್ತಾ ಹೋಗ್ತೀನಿ. ಮಿಸ್ ಮಾಡಿದ್ರೆ ಒಂದು 5% ಮಿಸ್ ಮಾಡ್ಬೋದು. ನೀವು ಬನ್ನಿ, ಖುದ್ದಾಗಿ ಬರ್ತಿರಲ್ಲ, ಹೋಗಿ ಚೆಕ್ ಮಾಡಿ. ಗೌಡ್ರೆ ನೀವು ತೋರಿಸಿಲ್ಲ ಅಂತ ಹೇಳ್ಬೋದು. ನಾನು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ. ನೀವು ಕ್ವಾಲಿಟಿನೂ ಚೆಕ್ ಮಾಡ್ಕೊತ ಹೋಗಿ. ಆಲ್ರೆಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದು ಯುಟಿಲಿಟಿ ಮೇನ್ ಡೋರು. ಇದು ಯುಟಿಲಿಟಿ. ಯುಟಿಲಿಟಿ ಸ್ಪೇಷಿಯಸ್ ಆಗಿದೆ ಕಣ್ರಿ, ದೊಡ್ಡದಾಗಿದೆ. ಯುಟಿಲಿಟಿಯಲ್ಲಿ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ನೈಸ್. ಆರಾಮ ವಾಷಿಂಗ್ ಮಿಷಿನ್ ಇಡ್ಬೋದು, ಪಾತ್ರೆಗಳು ತೊಳಿಬೋದು. ಮತ್ತೊಮ್ಮೆ ಈ ಸೈಡಿಂದ ಮಾಡ್ಯುಲರ್ ಕಿಚನನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಈ ರೀತಿ ದೊಡ್ಡ ಮಾಡ್ಯುಲರ್ ಕಿಚನ್ ಇದ್ದರೆ ಹೆಣ್ಮಕ್ಳಿಗೆ ಭಾಳ ಇಷ್ಟ. ಯಾಕಂದರೆ ಅವರೇ ಅಲ್ವ ಅಡುಗೆ ಮಾಡೋದು. ನಮಗೇನಿದೆ, ಡೈನಿಂಗ್ ಹಾಲಲ್ಲಿ ಕೂರ್ತೀವಿ, ಊಟ ಮಾಡ್ತೀವಿ, ಮೇನ್ ಹಾಲಲ್ಲಿ ಸೋಫಾಲ್ಲಿ ಕೂತ್ಕೊಂಡು TV ನೋಡ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ. ಅದು ಕೆಲಸ ಮಾಡೋದು ನಮ್ಮ ಹೆಣ್ಮಕ್ಳು. ಇದು ಸ್ಟೋರ್ ರೂಮು. ಸಪ್ರೇಟಾಗಿ ಸ್ಟೋರ್ ರೂಮು ಕೊಟ್ಟಿದ್ದಾರೆ ನೋಡ್ರಿ ಮೇಡಮ್ ಅವರೇ. ಅಕ್ಕ ತಂಗಿ ಅವರೆಲ್ಲ ಚೆಕ್ ಮಾಡಿ. ಒಬ್ಬ ಹಾಲು ಈ ಕಡೆಯಿಂದ ನೋಡ್ರಿ ಎಷ್ಟು ದೊಡ್ಡದಾಗಿದೆ, ಉದ್ದ ಇದೆ, ವಿಶಾಲವಾಗಿದೆ, ಅಂದವಾಗಿದೆ. ಸೂಪರ್ ಅಲ್ವಾ? ಎಸ್. ನನಗಂತೂ ಭಾಳ ಇಷ್ಟ ಆಯ್ತು ಕಣ್ರಿ. ನೋಡ್ತಾ ಇದ್ರೆ ಎಷ್ಟು ಸಂತೋಷ ಆಗುತ್ತೆ. ಇಷ್ಟು ವಿಶಾಲವಾಗಿರಬೇಕು ಹಾಲ್ ಅಂದರೆ. ಇದು
ಟಿ ವಿ ಕ್ಯಾಬಿನೆಟ್, ದೊಡ್ಡ ಟಿ ವಿ ಕ್ಯಾಬಿನೆಟು, ದೊಡ್ಡ ಟಿ ವಿನೇ ಫಿಟ್ ಮಾಡ್ಬೋದು. ಅವರು ಯೂಸ್ ಮಾಡಿರೋ ಆ ವುಡ್ಡು ಹೆಂಗಿದೆ ನೋಡ್ರಿ, ಆ ಲ್ಯಾಮಿನೇಷನ್ ಎಲ್ಲ ಕಾಸ್ಟ್ಲಿದೆ ಯೂಸ್ ಮಾಡಿದ್ದಾರೆ ನೋಡಿ. ಸ್ಟೋರೇಜ್ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಕ್ವಾಲಿಟಿ ಸೂಪರ್ ಆಗಿದೆ ಕಣ್ರಿ. ಎಲ್ಲ ವುಡ್ಡಲ್ಲೇ ಮಾಡಿಸಿದ್ದಾರೆ. ಅದು ಎಷ್ಟು ಚೆನ್ನಾಗಿದೆ, ಸ್ಮೂತಾಗಿ ಗೊತ್ತಾ, ಚೆನ್ನಾಗಿದೆ. ಇಲ್ಲಿ 2 ಬೆಡ್ರೂಮ್ ಇದ್ದಾವೆ, ಲೆಫ್ಟ್ ಸೈಡ್ ಒಂದು, ರೈಟ್ ಸೈಡ್ ಒಂದು. ಮೊದಲು ರೈಟ್ ಸೈಡ್ ಇರೋದು ನೋಡೋಣ. ಆ ಡೋರ್ ನೋಡ್ರಿ ಹೆಂಗಿದೆ, ರಿಚ್ ಆಗಿದೆ. ಅಬ್ಬಾ ರೆಡಿಮೇಡ್ ಅದು ಸಕ್ಕತ್ತಾಗಿದೆ. ಶೋಯಿಂಗ್ ಯು ಬೆಡ್ರೂಮ್ 1. ಇದು ಮಾಸ್ಟರ್ ಬೆಡ್ರೂಮ್. ಆ್ಯಕ್ಚುಲಿ ಈ ಮಾಸ್ಟರ್ ಬೆಡ್ರೂಮಲ್ಲಿ POP ಇದೆ. ಎಸ್ ಇದೆ, ಅದು ಚೆನ್ನಾಗಿದೆ. POP L ಶೇಪಲ್ಲಿ ವಾಲ್ ಅಬ್ಸರ್ವ್ ಮಾಡಿದ್ರೆ ವಾಲ್ ಪೇಪರ್ ಹಾಕಿದ್ದಾರೆ, ಅದು ಲೈಟ್ ಕಲರಲ್ಲಿ ಚೆನ್ನಾಗಿದೆ. ವಿಂಡೋ ಇದೆ, ಕಾಟ್ ಇದೆ, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಕಾಟ್ ಕಿಂಗ್ ಸೈಜ್ ಕಾಟ್ ಇದ್ರೆ ಎಷ್ಟು ಜಾಗ ಇದೆ ನೋಡಿ. ಕಿಂಗ್ ಸೈಜ್ ಕಾಟು ಚಿಕ್ಕದಾಗ ಕಾಣಿಸೋದಲ್ಲ, ಅದೇ ಬೆಡ್ರೂಮ್ ಅಷ್ಟು ದೊಡ್ಡದಿರೋದು. ಇದು ಕಾಟೆಲ್ಲ ಚಿಕ್ಕದು ನೋಡಿ. ಕುಷನ್ ಎಲ್ಲ ಫಿಟ್ ಮಾಡಿದ್ದಾರೆ, ಇವೆಲ್ಲ ಕಾಸ್ಟ್ಲಿ, ಯಾವುದು ಕಾಂಪ್ರಮೈಸ್ ಆಗಿಲ್ಲ ಅವರು ನೋಡಿ. ಡ್ರಾಸ್ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ ಪಕ್ಕದಲ್ಲೇ. ವಿಂಡೋ ಇದೆ ನೋಡಿ, ದೊಡ್ಡ ವಿಂಡೋ. ಇದೇನು ನೋಡೋಣ ಬನ್ನಿ. ಬಾಲ್ಕನಿ ಡೋರು. ಪಿಟ್ಸಾಲ್ ವುಡ್ಡೆ ಕೊಟ್ಟಿದ್ದಾರೆ ಇಲ್ಲೂ. ಶೋಯಿಂಗ್ ಯು ಬಾಲ್ಕನಿ. ಮಾಸ್ಟರ್ ಬೆಡ್ರೂಮಲ್ಲಿರುವಂಥ ಬಾಲ್ಕನಿ ಅಂತ ತೋರಿಸ್ತೀನಿ. ಈ ಬಾಲ್ಕನಿಯಲ್ಲಿ ಫ್ಯಾನ್ಸಿ ಲೈಟ್ ಫಿಟ್ ಮಾಡಿದ್ದಾರೆ, POP ಇದೆ, ವಾಲ್ಗೆಲ್ಲ ಗ್ರಾನೈಟ್ ಹಾಕಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಮುಂದೆ ಎಲಿವೇಷನಲ್ಲಿ SS ರೈಲಿಂಗು, ಟಫನ್ ಗ್ಲಾಸ್ ಫಿಟ್ ಮಾಡಿದ್ದಾರೆ. ಈ ಬಾಲ್ಕನಿಯಲ್ಲಿ ಆರಾಮಾಗಿ 3 ಜನ ರಿಲ್ಯಾಕ್ಸ್ ಆಗ್ಬೋದು ನಿಂತ್ಕೊಂಡು. ಇಲ್ಲ ಮನೆ ಮುಂದೆ ಯಾರು ಬಂದರೆ ಈ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಯಾರು ಅಂತ ನೋಡ್ಬೋದು, ಮಾತಾಡ್ಬೋದು. ಮತ್ತೊಮ್ಮೆ ಬಾಲ್ಕನಿ ಸೈಡಿಂದ ಈ ಮಾಸ್ಟರ್ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ, ಮೂಲೆನೂ ಅಬ್ಸರ್ವ್ ಮಾಡಿ, ಪ್ರತಿ ಸೈಡು ತೋರಿಸ್ತೀನಿ. ಸಾಧ್ಯವಾದಷ್ಟು ಕವರ್ ಮಾಡ್ತೀನಿ, ನೋಡ್ತಾ ಹೋಗಿ. ಇದೇನು ಅಟ್ಯಾಚ್ಡ್ ಟಾಯ್ಲೆಟ್. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದೆ, ಶವರ್ ಇದೆ, ಗೀಜರ್ ಪಾಯಿಂಟ್ ಇದೆ, ಕಮೋಡ್, ವೆಸ್ಟರ್ನ್ ಕಮೋಡು, ಹ್ಯಾಂಡ್ ವಾಶ್ ಬೇಷನ್ನು ಎಲ್ಲನೂ ಇದೆ ಕಣ್ರಿ. ಒಂದು ಟಾಯ್ಲೆಟಲ್ಲಿ ಏನು ಬೇಕೋ ಅದೆಲ್ಲ ಇದೆ. ಅಟ್ಟನ್ನು ಕೊಟ್ಟಿದ್ದಾರೆ ನೋಡಿ, ಅನ್ವಾಂಟೆಡ್ ಥಿಂಗ್ಸು ಇಡಬೇಕು ಅಂದರೆ. ಮತ್ತೊಮ್ಮೆ ಈ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ. ನೋಡಿದ್ರಲ್ಲ, ಕಿಂಗ್ ಸೈಜ್ ಕಾಟಿದ್ರೆ ಎಷ್ಟು ಜಾಗ ಇದೆ, ಎಷ್ಟು ದೊಡ್ಡದಾಗಿದ್ದರೆ ಸಾಕಲ್ವ ಬೆಡ್ರೂಮು. ಸಾಕು ನೋಡಿ. ಈ ಸೈಡು ವಾರ್ಡ್ರೋಬ್ ಮಾಡಿದ್ದಾರೆ, ಒಂದು ಸೈಡ್ ವಾರ್ಡ್ರೋಬ್ ಮೇಲೆ ಲಾಫ್ಟು. ಇದು ಇಲ್ಲಿ ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ನೋಡಿ. ಒಳಗಡೆ ಎಲ್ಲ ಡ್ರಾಸು ಪ್ರತಿಯೊಂದು ಚೆಕ್ ಮಾಡ್ತೀವಿ ನೋಡಿ. ಜೊತೆಳು ಓಕೆ. ಬಟ್ಟೆ ಬರಿ ಹಿಡಿಯೋಕ್ಕೆ ಸ್ಪೇಸ್ ಆಗುತ್ತಾ? ಎಸ್ ಆಗುತ್ತೆ, ಮೋರ್ ದ್ಯಾನ್ ಎನಫ್. ಓಕೆ, ಬೆಡ್ರೂಮ್ 1 ಮಾಸ್ಟರ್ ಬೆಡ್ರೂಮ್ನ ನೋಡಿದ್ವಿ ನೋಡಿ. ಇದು ಹಾಲು. ಈಗ ಸ್ಟ್ರೈಟ್ ಹೋಗ್ತಿದ್ದೀನಿ, ಲೆಫ್ಟ್ ಸೈಡ್ ಇತ್ತಲ್ಲ ಆ ಬೆಡ್ರೂಮ್ 2 ನೋಡೋ ಬನ್ನಿ. ಡೋರು ಸೂಪರ್ ಆಗಿರೋ ರೆಡಿಮೇಡ್ ಡೋರ್ ಹಾಕಿದ್ದಾರೆ. ಶೋಯಿಂಗ್ ಯು ಕ್ವೀನ್ ಸೈಜ್ ಬೆಡ್ರೂಮ್ 2ನ ತೋರಿಸ್ತೀನಿ. ಇದರಲ್ಲೂ POP ಇದೆ, ವಿಂಡೋ ಇದೆ, ವಾಲ್ಗೆಲ್ಲ ಕಲರ್ಫುಲ್ ವಾಲ್ಪೇಪರ್ ಹಾಕಿದ್ದಾರೆ. ಕ್ವೀನ್ ಸೈಜ್ ಕಾಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕ್ವೀನ್ ಸೈಜ್ ಕಾಟ್ ಇದ್ರೂ ಜಾಗ ಭಾಳ ಇದೆ ನೋಡಿ. ಕ್ವೀನ್ ಸೈಜ್ ಕಾಟ್ ಹೆಂಗಿದೆ, ಕುಷನ್ ಕಲರ್ಫುಲ್ ಆಗಿದೆ ಕಣ್ರಿ. ಕ್ವೀನ್ಗೆ ಹೇಗಿರ್ಬೇಕು ಆ ಥರ ಮಾಡಿದ್ದಾರೆ. ವಾರ್ಡ್ರೋಬ್ ಮಾಡಿದ್ದಾರೆ, ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಕ್ವೀನ್ಗೆ ಸ್ಟ್ಯಾಂಡಿಂಗ್ ಮಿರರ್ ಮಾಡಿದ್ದಾರೆ, ನೋಡಿದ್ರಲ್ಲ. ಸ್ಟ್ಯಾಂಡಿಂಗ್ ಮಿರರಲ್ಲಿ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಬೇಕಲ್ಲ ಕ್ವೀನ್ಗೆ. ಸೊ ಮೇಕಪ್ ಕಿಟ್ ಎಲ್ಲ ಇರುತ್ತೆ, ನಾನೇ ಇರ್ತವೆ, ಎಲ್ಲ ಮನೆಗಳು ಸಹಜ ಅದು. ಸೊ ಅದು ಇದ್ದೇ ಇರಬೇಕು ನೋಡಿ. ಇದೆಲ್ಲ ಸ್ಟೋರೇಜ್ ಪ್ರಾವಿಷನ್ನು, ಅದೇ ಬಟ್ಟೆ ಬರೀ ಕ್ವೀನ್ ಇಡೋದಕ್ಕೆ. ಓಕೆ, 2ನೇ ಬೆಡ್ರೂಮ್ ನೋಡಿದ್ವಿ. ಈಗ ಮತ್ತೊಮ್ಮೆ ಈ 2 ಬೆಡ್ರೂಮ್ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲಲ್ಲಿ ದೊಡ್ಡ ವಿಂಡೋ ಇದೆ ನೋಡಿ, ಸ್ಪೇಷಿಯಸ್ ಆಗಿದೆ. ಹಾಲ್ ಇಷ್ಟ ಆಯಿತು ಅಂತ ಕೇಳ್ತಿಲ್ಲ ಗೌಡ, ಸಖತ್ತಾಗಿ ಇಷ್ಟ ಆಯಿತು, ಥ್ಯಾಂಕ್ ಯು. ಓಕೆ, ಈಗ ಬೆಡ್ರೂಮ್ 3 ನೋಡೋಣ. ಡೋರು ಸೇಮ್ ರೆಡಿಮೇಡ್, ಬ್ಯೂಟಿಫುಲ್ ರೆಡಿಮೇಡ್ ಡೋರ್. ಶೋಯಿಂಗ್ ಯು ಬೆಡ್ರೂಮ್ 3. ಈ ಬೆಡ್ರೂಮ್ 3ಅಲ್ಲಿ POP ಇದೆ, ವಿಂಡೋ ಇದೆ, ವಾಲ್ಗೆಲ್ಲ ವಾಲ್ಪೇಪರ್ ಹಾಕಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಕಿಡ್ಸ್ ರೂಮ್ ಅಂತೀವಿ ಯೂಸಲಿ. ನೀವು ಯಾವುದು ಮತ್ತೆ ಕ್ವೀನ್ ಬೆಡ್ರೂಮು ಕಿಂಗ್ ಬೆಡ್ರೂಮ್ ಅಂತ ಹೇಳೋದಲ್ಲ, ಕಿಂಗೇ ಇರಬೇಕು ಕ್ವೀನೇ ಇರಬೇಕಂತ ಏನಿಲ್ಲ, ನೀವೇ ಯಾವ ಬೆಡ್ರೂಮಲ್ಲೇ ಇರ್ಬೋದು. ನಾನು ಎಲ್ಲೂ ಟೀಕೆ ಮಾಡಬೇಡಿ ದಯವಿಟ್ಟು, ಸುಮ್ಮನೆ ಯೂಸಲಿ ಹೇಳ್ತಾ ಹೋಗ್ತೀನಿ ನೋಡಿ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದೀನಿ. ಮನೆ ಇಷ್ಟ ಆಯ್ತು ಅಲ್ಟಿಮೇಟಾಗಿ, ನೀವು ಯಾವ ಬೆಡ್ರೂಮಲ್ಲಾದರೂ ಎಲ್ಲಾದರೂ ಇರ್ಬೋದು. ನಾನು ಹೇಳಿದ್ದೀನಿ ಅಂತ ಆರ್ಗ್ಯೂ ಮಾಡೋಕೆ ಹೋಗ್ಬೇಡಿ, ಯಾವುದೋ ಒಂದು ಮನೆಯಲ್ಲಿ ಹಂಗಾಯ್ತು ಅಂತ ಅದಕ್ಕೆ ನಾನು ಹೇಳ್ತಿದ್ದೀನಿ. ಓಕೆ, ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ನೋಡೋದಲ್ಲ, ಸ್ಪೇಷಿಯಸ್ ಆಗಿದೆ. ಓಕೆ, ಇದು ಕಾಮನ್ ಟಾಯ್ಲೆಟ್. ಡೋರು ರೆಡಿಮೇಡ್ ಡೋರು.
ಸಾರಿ WPC ಡೋರ್, ವಾಟರ್ ಪ್ರೂಫ್ ಡೋರ್. ಈ ಕಾಮನ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ಕಮೋಡು, ವೆಸ್ಟರ್ನ್ ಕಮೋಡು, ಹ್ಯಾಂಡ್ ವಾಶ್ ಬೇಷನ್ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ, ಅಟ್ಟನೂ ಇದೆ. ಡನ್. ಐಷಾರಾಮಿ 3 BHK ಹೌಸನ್ನು ನೋಡಿದ್ವಿ. ಎಷ್ಟು ಜನಕ್ಕೆ ಇಷ್ಟ ಆಯಿತು? ನಮ್ಮೆಲ್ಲರಿಗೂ ಇಷ್ಟ ಆಯಿತು. ಥ್ಯಾಂಕ್ ಯು. ಸೂಪರಾಗಿದೆಯಲ್ಲ ಮನೆ, ಕಲರ್ಫುಲ್ ಆಗಿದೆ, ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ ಕಣ್ರಿ. ಮೆಟೀರಿಯಲ್ ಎಲ್ಲೂ ಕಾಂಪ್ರಮೈಸಲ್ಲಿ ಆಗಿಲ್ಲ, ಒಳ್ಳೊಳ್ಳೆ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಸ್ಪೇಷಿಯಸ್ ಆಗಿದೆ, ಅದು ನನಗೆ ಭಾಳ ಇಷ್ಟ ಆಯಿತು. ಓಕೆ, ಫಸ್ಟ್ ಫ್ಲೋರಲ್ಲಿ 3 BHK ಹೌಸ್ ನೋಡಿದ್ವಿ. ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ಏನಿದೆ ಲಕ್ಷ್ಮೀಪತಿ ಗೌಡ? 1 BHK ಹೌಸ್ ಇದೆ ಸರ್. ವೆರಿ ಗುಡ್. ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ 1 BHK ಹೌಸ್ ಮುಂದೆ ಪ್ಯಾಸೇಜು, ವಾಲ್ಗೆಲ್ಲ ಗ್ರನೇಟ್ ಹಾಕಿದ್ದಾರೆ. ಇದು 1 BHK ಹೌಸು, ಫೇಸಿಂಗ್ ನಾರ್ತು, ಫ್ರೇಮ್ ಡೋರ್, 2 ಪಿಟ್ಸ್ ಆಲ್ವುಡ್. ಶೋಯಿಂಗ್ ಯು ಹಾಲನ್ನು ತೋರಿಸ್ತೀನಿ. ಹಾಲಲ್ಲಿ POP ಇದೆ, ವಿಂಡೋ ಇದೆ, ಪೂಜಾ ರೂಮ್ ಇದೆ, ವಾಲ್ಗೆಲ್ಲ ವಾಲ್ ಪೇಪರ್ ಹಾಕಿರೋ, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ವಾಲ್ ಪೇಪರು ಸಕ್ಕದಾಗಿ ಮಿಂಚುತ್ತಾ ಇದೆ. ಇದು ಪೂಜಾ ರೂಮ್, ಸೇಮ್ ಡಿಟೋ ಕಣ್ರಿ. ಅಲ್ಲಿ ಕೆಳಗಡೆ ನೋಡಿದ್ರೆ ಅದೇ ರೀತಿ 1 BHK ಹೌಸು ಸ್ಪೇಷಿಯಸ್ ಆಗಿದೆ. ನೀವು ನೋಡ್ತಾ ಹೋಗಿ, ನಿಮ್ಗೆ ಹೈಲೈಟ್ಸು, ಲೊಕೇಶನ್ನು, ಪ್ರೈಸು ಎಲ್ಲನೂ ಹೇಳ್ತೀನಿ. ಮೊದಲು ಹೈಲೈಟ್ಸ್ ಹೇಳ್ತೀನಿ. ಜಿಂದಾಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಹೇಳಿದ್ನಲ್ಲ, 2 ಕಿಲೋಮೀಟ್ರ್ ಕಣ್ರಿ. 1.5 ಅಂತ ಹೇಳ್ತಾರೆ, ಅದನ್ನು 2 ಅಂತ ಹೇಳ್ತೀನಿ ನಿಮಗೆ. ಪಕ್ಕ 2 ಕಿಲೋಮೀಟ್ರ್ ಆಗುತ್ತೆ. ಆ ಜಿಂದಾಲ್ ಮೆಟ್ರೋ ಅಪಾರ್ಟ್ಮೆಂಟ್ ಅಂತ ಮೆಟ್ರಾಲು ಇದೆ. ಜಿಂದಾಲ್ ಮೆಟ್ರೋ ಸ್ಟೇಷನ್ನು 90% ವರ್ಕ್ ಕಂಪ್ಲೀಟ್ ಆಗಿದೆ, ನೋಡ್ಬೋದು. ಶೀಘ್ರದಲ್ಲೇ ಓಪನ್ ಆಗುತ್ತೆ. ಅಲ್ಲಿಗೂ 2 ಕಿಲೋಮೀಟ್ರ್ ಆಗುತ್ತೆ. ಇನ್ನೇನು ಬೇಕು, ಮೆಟ್ರೋ ಸ್ಟೇಷನ್ಗೆ 2 ಕಿಲೋಮೀಟ್ರ್ ಆಗುತ್ತಲ್ಲ, ಅಂತ 5 ನಿಮಿಷದಲ್ಲಿ ಹೋಗ್ಬೋದು. ನಾಕ್ಸಂದ್ರ ಮೆಟ್ರೋ ಸ್ಟೇಷನ್ನು ಈ 2.5 3 ಕಿಲೋಮೀಟ್ರ್ ಆಗುತ್ತೆ ಕಣ್ರಿ. ತುಮಕೂರು ಹೈವೇ 2 ಕಿಲೋಮೀಟ್ರು. ಮತ್ತು ಮಾಧವರ ಮೆಟ್ರೋ ಅಂತ ಇನ್ನೊಂದಿದೆ, 90% ಆಗಿದೆ, ಅದು ಸೇಮ್. ಜಿಂದಾಲ್ ಮೆಟ್ರೋ, ಮಾಧವರ ಮೆಟ್ರೋ, ಮಂಜುನಾಥ ನಗರ ಮೆಟ್ರೋ, ಈ 3 ಒಂದೇ ಸಲ ಓಪನ್ ಆಗ್ತವೆ. ಆ ಮಾಧವರ ಮೆಟ್ರೋಗೆ ಒಂದು 2 ಕಿಲೋಮೀಟ್ರ್ ಆಗುತ್ತೆ. BMTC ಬಸ್ ಸ್ಟಾಪು ಒಂದು 300 ಮೀಟ್ರ್, ಒಂದು 300 ಆಗಲ್ಲ, ಒಂದು 200 ಮೀಟ್ರ್ ಆಗುತ್ತೆ ಅಷ್ಟೇ. ವಾಕಬಲ್ ಡಿಸ್ಟೆನ್ಸ್, 2 ನಿಮಿಷದಲ್ಲಿ BMTC ಬಸ್ ಸ್ಟಾಪ್ ಹತ್ರ ಇರ್ಬೋದು. ಒಂದು 200 ಮೀಟರ್. ಸ್ಕೂಲ್ಸ್ ಅಂತೀರಾ? ಫೇಮಸ್ ಸ್ಕೂಲ್ಸು: ಸೌಂದರ್ಯ ಸೆಂಟ್ರಲ್ ಸ್ಕೂಲ್, ಅಕ್ಷರ ಸಿರಿ ಸ್ಕೂಲ್, ಯೂರೋ ಇಂಟರ್ನ್ಯಾಷನಲ್ ಸ್ಕೂಲ್. ಈ ರೀತಿ ಹೇಳ್ತಾ ಹೋದರೆ ಭಾಳ ಸ್ಕೂಲ್ಸ್ ಇದಾವೆ ಕಣ್ರಿ. ನೀವು ಖುದ್ದಾಗಿ ಬನ್ನಿ, ಈ ಲೊಕೇಶನಲ್ಲಿ ಫೇಮಸ್ ಸ್ಕೂಲ್ಸ್ ಎಲ್ಲ ನೀವು ವಿಸಿಟ್ ಮಾಡ್ಬೋದು. ಇಷ್ಟ ಆಯಿತು ಅಂದರೆ ಮನೆ ತೊಗೋಬೋದು. ಮತ್ತು ಹಾಸ್ಪಿಟಲ್ಸ್ ಅಂತೀರಾ? ಸಪ್ತಗಿರಿ ಹಾಸ್ಪಿಟಲ್ಲು, NRI ಹಾಸ್ಪಿಟಲ್ಲು, ಪ್ರಕ್ರಿಯಾ ಹಾಸ್ಪಿಟಲ್ಲು, ಇವೆಲ್ಲನೂ ಹತ್ರ ಕಣ್ರಿ ಮನೆಯಿಂದ. ಒಂದು 10 ನಿಮಿಷದಲ್ಲಿ ಈ ಹಾಸ್ಪಿಟಲ್ಸ್ಗೂ ಸ್ಕೂಲ್ಸ್ಗೆಲ್ಲ ಹೋಗ್ಬೋದು. ಪ್ರೈಸ್ 1,57 lakh. ಎಷ್ಟು? 1,57,00,000. ಸ್ಲೈಟ್ಲಿ ನೆಗೋಷಿಯಬಲ್. ಲೊಕೇಶನ್ ನಿಯರ್ ಬೈ ಜಿಂದಾಲ್ ಮೆಟ್ರೋ ಸ್ಟೇಷನ್, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು.